ನಾಳೆ ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ತಾದಂತಹ ರೈತ ಪರ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯೊಂದಿಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ನಾಳೆ ಸುಮಾರು 7 ಕಿಲೋಮೀಟರ್ ಜಾಥಾವನ್ನ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಆದರೆ ಇದಕ್ಕೆ ಪೊಲೀಸರು ಮಾತ್ರ ಇದುವರೆಗೂ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ಹಾಗಾದರೆ ಬಿಜೆಪಿಯ ರ್ಯಾಲಿ ಏನು, ಯಾವ ರೀತಿ ಇರುತ್ತೆ, ಯಾವ ಸ್ವರೂಪದ್ದಾಗಿರುತ್ತೆ, ಹೇಗೆಲ್ಲ ತಯಾರಿ ನಡೆದಿದೆ ನೋಡೋಣ ಬನ್ನಿ. ನಾಳೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿಪಕ್ಷ ನಾಯಕರು ಸಜ್ಜು. ಯಡಿಯೂರಪ್ಪ ಇದ್ದಾಗ 4,000 ರೂಪಾಯಿ ಪ್ರತಿ ವರ್ಷ ರೈತರಿಗೆ ಹಣ ಕೊಡ್ತಾ ಇದ್ರು. ಈ ಮನೆಯಾಳ ಸರ್ಕಾರ ಬಂದ ಮೇಲೆ ಅದನ್ನು ಕಟ್ ಮಾಡ್ಬಿಟ್ರಲ್ಲ. 20,000 ರೈತರನ್ನ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆಗೆ ಪ್ಲಾನ್. ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ. ಬೆಳಗಾವಿ ಅಧಿವೇಶನದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಜನರ ಜ್ವಲಂತ ಸಮಸ್ಯೆಗಳು ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಜನರು ಆಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ದೋಸ್ತಿ ಸಜ್ಜಾಗಿದೆ. ಮೆಕ್ಕೆಜೋಳ, ಕಬ್ಬಿಗೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ ಸ್ಥಾಪನೆ, ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ವಿಚಾರವನ್ನೇ ಅಧಿವೇಶನದಲ್ಲಿ ಮುಂದಿಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ನಡೆಸಿದೆ. ನಾಳೆ ಬೆಳಗಾವಿಯಲ್ಲಿ 20,000 ರೈತರನ್ನ ಸೇರಿಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಲಾಗಿದೆ. ಅದರ ಭಾಗವಾಗಿ ಇಂದು ಸುವರ್ಣಸೌಧದ ಪಕ್ಕದ ಓಲ್ಡ್ ಬಿಪಿ ರಸ್ತೆಯಲ್ಲಿ ಸಿದ್ಧತೆಯನ್ನ ಪರಿಶೀಲನೆ ಮಾಡಲಾಯಿತು. ಏನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ಯಾವುದೋ ಕಾಳಜಿಯನ್ನು ತೋರದೇ ಇರುವಂತ ಈ ದುರ್ವರ್ತನೆ ಏನಿದೆ, ಮತ್ತೆ ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸುವರ್ಣಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೇವೆ. ನಾಳೆ ಪ್ರತಿಭಟನೆ ಬಳಿಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವ್ರ ಯೋಗ್ಯತೆಗೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಆಡಳಿತ ಪಕ್ಷದ ಯಾವುದೇ ಒಂದು ಸಚಿವ, ಶಾಸಕರು ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬರಲಿಲ್ಲ. ವೋಟ್ ಚೋರಿ ಅಂತ ಹೇಳ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ, ಕರ್ನಾಟಕವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ATM ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ನೇಕಾರರ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇಲ್ಲ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಎಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆ ನಡೀತಾ ಇರತಕ್ಕಂಥ ಕಚ್ಚಾಟದ ಪರಿಣಾಮ ಕರಿನೆಳೆಯುತ್ತ ರಾಜ್ಯದ ಮೇಲೆ ಬಿದ್ದಿರುವಂತದ್ದು. ಈ ಸರ್ಕಾರ ರೈತರಿಗೆ ಏನ್ ಕೊಟ್ಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದೆದ್ರು. ಇಲ್ಲಿ 2,400 ಜನ ರೈತರು 2.5 ವರ್ಷದಲ್ಲಿ ತೀರ್ಕೊಂಡಿದ್ದಾರಲ್ಲ. ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ ಅವರು? ಅವ್ರ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅವರ ತಟ್ಟೆಯಲ್ಲಿ ಬಿದ್ದಿರೋಂಥ ಹೆಗ್ಗಣ ನೋಡಬೇಕು. ಯಡಿಯೂರಪ್ಪ ಇದ್ದಾಗ 4,000 ರೂಪಾಯಿ ಪ್ರತಿ ವರ್ಷ ರೈತರಿಗೆ ಹಣ ಕೊಡ್ತಾ ಇದ್ರು, ಪ್ರತಿ ವರ್ಷನೂ ಕೂಡ. ಮೋದಿಯವರು 6,000 ಕೊಡ್ತಾ ಇದ್ರು. ಈ ಮನೆಯಾಳ ಸರ್ಕಾರ ಬಂದ ಮೇಲೆ ಅದನ್ನು ಕಟ್ ಮಾಡಿಬಿಟ್ರಲ್ಲ. ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿಯವರು ವಿದ್ಯಾನಿಧಿಯನ್ನು ಕೊಟ್ಟರು, ಅದಕ್ಕೂ ಕಲ್ಲು ಹಾಕಿದ್ರಲ್ಲ. ನಿಮಗೆ ಯೋಗ್ಯತೆ ಇದೆಯಾ ರೈತರ ಬಗ್ಗೆ ಮಾತಾಡೋಕ್ಕೆ? ಏನು ಯೋಗ್ಯತೆ ಇದೆ ನಿಮಗೆ? ರೈತರಿಗೆ ಬೆಳೆ ಪರಿಹಾರ ಕೊಡದೆ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಈಗ ಕೇಂದ್ರ ಸರ್ಕಾರಕ್ಕೆ ಈ ಸ್ಥಳ ಪರಿಶೀಲನೆ ಕಳಿಸಿ ಅಂತ ಹೇಳ್ತಾರಲ್ಲ, ಈಗ ಏನಿದೆ ಅಲ್ಲಿ? ಅವರು 4 ತಿಂಗಳಿಂದ ಬೆಳೆದಿದ್ದು ಬೆಳೆ ನಾಶ ಆಗಿ ಈಗ ಬೇರೆ ಇನ್ನೊಂದು ಬೆಳೆ ಹಾಕಿರ್ತಾರೆ ಭವಿಷ್ಯ, ಮತ್ತೆ ಸಾಲ ಸೋಲ ಮಾಡಿ. ಈಗ ಅವರು ಬೆಳೆ ನಾಶದ ಬಗ್ಗೆ ತನಿಖೆ ಮಾಡಕ್ ಬಂದ ತಂಡ ಏನು ತನಿಖೆ ವರದಿ ತಗೊಂಡೋಗಿದ್ದಾರೆ. ಬೆಳಗಾವಿ ಅಧಿವೇಶನ ವಿರೋಧಿಸಿ ಎಂಇಎಸ್ ಪುಂಡರು ಮಹಾಮೇಳಕ್ಕೆ ಮುಂದಾದರು. ಈ ವೇಳೆ ಭಾರೀ ಹೈಡ್ರಾಮವೇ ನಡೆಯಿತು. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಗೋ ರಕ್ಷಣಾ ಕಾಯ್ದೆ ತಿದ್ದುಪಡಿ ಮಾಡಲು ಆಗ್ರಹ ಕೇಳಿ ಬಂದಿದೆ. ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸಿ ಹುಬ್ಬಳ್ಳಿ, ಬಾಗಲಕೋಟೆ, ರಾಯಚೂರಿನಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ವಿಎಚ್ಪಿ, ಬಜರಂಗದಳ, ಶ್ರೀರಾಮ ಸೇನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ
ಇವತ್ತು ಪರಿಷತ್ನಲ್ಲಷ್ಟೇ ಸದ್ದು ಗದ್ದಲ ಕೇಳಿ ಬಂತು. ನಾಳೆ ವಿಧಾನಸಭೆಯಲ್ಲಿ ಹಲವು ವಿಚಾರಗಳು ಪ್ರಸ್ತಾಪವಾಗಲಿದ್ದು ಸದನ ರಂಗೇರಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ವಿಧಾನ ಪರಿಷತ್ನಲ್ಲಿ ಇವತ್ತು ಮದ್ಯಪ್ರಿಯರ ಬಗ್ಗೆ ಪರಿಷತ್ ಸದಸ್ಯರು ಚರ್ಚೆ ಮಾಡಿದಂಥ ಒಂದು ವಿಚಿತ್ರವಾದಂಥ ಘಟನೆ ನಡೆದಿದೆ. ಅದರಲ್ಲೂ ಕೂಡ ಬಿಜೆಪಿಯ ಪರಿಷತ್ನ ಸದಸ್ಯರಾಗಿರುವಂಥ ರವಿಕುಮಾರ್ ಅವರು ನಿಯಮ 330 ಅಡಿ ಮದ್ಯಪ್ರಿಯರು ಯಾರಿರ್ತಾರೆ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಹೀಗೇನೆ ಮಾತನಾಡ್ತಾ ಮದ್ಯ ಸೇವಿಸುವ 3% ಜನ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಮದ್ಯ ಸೇವಿಸುವಂಥ ಈ 3% ಜನಕ್ಕೆ ಯಾವುದೇ ರೀತಿಯಂತ ಚಿಕಿತ್ಸೆ ಇರಲ್ಲ. ಅವರಿಗೆ ಲಿವರ್ ಡ್ಯಾಮೇಜ್, ಜಾಂಡಿಸ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗೆ ಸರ್ಕಾರ ವಾರ್ಷಿಕ 43,000 ಕೋಟಿ ಆದಾಯವನ್ನ ಇದರಿಂದ ಪಡಿತಾ ಇದೆ, ಮದ್ಯದಿಂದ ಪಡಿತಾ ಇದೆ. ಆದ್ರೂ 20% ಆದಾಯ ಕಡಿಮೆ ಆಗಿದೆ. ಬರುವ ಆದಾಯದಲ್ಲಿ 20% ಹಣ ಮೀಸಲಿಡಬೇಕು. ಹಾಗೆ ಅನಾರೋಗ್ಯಕ್ಕೆ ಈಡಾದಂತ ಮದ್ಯಪ್ರಿಯರ ಚಿಕಿತ್ಸೆಗೆ ಈ ಹಣವನ್ನ ನೀಡಬೇಕು ಅನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮದ್ಯಪ್ರಿಯರ ಚಿಕಿತ್ಸೆಗೆ ಹಣವನ್ನ ಮೀಸಲಿಡಬೇಕು ಅನ್ನುವಂತ ಒತ್ತಾಯವನ್ನ MLC ರವಿಕುಮಾರ್ ಮಾಡಿದ್ದಾರೆ. ಈ ಮದ್ಯಪಾನ ಪ್ರಿಯರಿಗೆ ಆಯುಸ್ಸು ಬಂದ್ಬಿಟ್ಟು ಬದುಕುವಂತ ಆಯಸ್ಸು ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಕೆಲವರು 45 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, 50 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, ಕೆಲವರು 30-35 ವರ್ಷದಲ್ಲಿನೇ ತೀರ್ಕೊಳ್ತಾ ಇದ್ದಾರೆ. ಈ ಒಂದು ಕುಡಿತದ ಜಾಡ್ಯ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆಯೋ ಅಷ್ಟಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಲಿವರ್ ಇದು ಸಿರೋಸಿಸ್. ಒಂದ್ ದಿನಕ್ಕೆ 180 ರೂಪಾಯಿ ಇದ್ದೇ ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ML ಏನಂತ ಕರಿತೀವಿ ನಾವು, ಅದಕ್ಕೆ ಕ್ವಾರ್ಟರ್. ಬಜೆಗೌಡ್ರೆ 180 ರೂಪಾಯಿ ಕ್ವಾರ್ಟರ್ನೇ ತೆಗೆದುಕೊಂಡ್ರೆ 60 ml 90 ml 190 ml ಏನೇ ಹೇಳ್ತಾರಲ್ಲ ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡತ್ತೆ. ಹೆಚ್ಚು ವರ್ಷ ಅವನು ಬದುಕ್ಬಿಟ್ರೆ, ಉದಾಹರಣೆಗೆ 60-65 ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ 64,800 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಡಿಸೀಸ್